ಟೈಮ್ ಆಗಿಬಿಟ್ಟಿದೆ 8:26ಗೆ ಬಸ್ ಇದೆ. ಬಂದು ನಿಂತಿದ್ದೀನಿ ಸೆಂಟ್ ಆಲ್ಬನ್ಸ್ ರೋಡ್ ವೇಸ್ ಬಸ್ ಸ್ಟಾಪ್ಗೆ. ಹಿಯರ್ ಇಸ್ ಮೈ ಟಿಕೆಟ್. ಎಲ್ಲ ಹೋಗ್ತಾ ಇದ್ದಾರೆ ಇಳ್ಕೊಂಡು. ಹಾಯ್ ಗೈಸ್. Hello. ಶಿ ಇಸ್ ಮೈ ಫ್ರೆಂಡ್. ಏಯ್ ಮುಖ ತೋರಿಸಿ ರೇ. ಮೇಕಪ್ ಹಾಲ್ಕಿರೋ ಸೀದಾಗಿರೋ ಪರೋಟ. UK's frozen paratha. ಇವಾಗ ನಾವು ಇವ್ರ ಮನೆಗೆ ಬಂದಿರೋದು. ದಿಸ್ ಇಸ್ ದ ಟೆಂಪಲ್. ನಾವು ಬಂದಿದ್ದು ಐ ಮೀನ್ ಇನ್ಸೈಡ್ ದ ಟೆಂಪಲ್. ದೊಡ್ಡ ಎಷ್ಟೊಂದು ಕಳ್ಕೊಂಡ್ಬಿಟ್ಟಿದ್ದೀನಿ. ಕಾಶಿರೋರ್ ಗೈಸ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ದೋಸೆ ಹಿಂಗೆ ಎತ್ಕೊಳ್ಳೋದು ಆಯ್ತಾ. ಶಿ ಇಸ್ ಗೋಯಿಂಗ್ ನಾ ಡ್ರಾಪ್ ಮಾಡಿ ಬಾಯ್ ಬಾಯ್ ಸಿಗೋಣ. ದಿಸ್ ಇಸ್ ಮೈ ಡಿನ್ನರ್ ರೈಟ್ ನಾವು. ಹಲೋ ಪೀಪಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಯಾಮ್. ಸೊ ಎಸ್, ಸೊ ಇವತ್ತು ಆಚೆ ಹೋಗ್ತಾ ಇದ್ದೆ. ಇವತ್ತಿನ ಬ್ಲಾಗ್ ಏನಂದರೆ ಇವತ್ತು ಆಚೆ ಹೋಗ್ತಾ ಇದ್ದೆ ಸ್ವಲ್ಪ ಫ್ರೆಂಡ್, ಒನ್ ಆಫ್ ಮೈ ನೋನ್ ಪರ್ಸನ್, ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ. ಹಂಗೆ ಸ್ವಲ್ಪ ಆಚೆ ಹೋಗೋಣ ಅಂತ. ಸೊ ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎದ್ದಿದ್ದೀನಿ ಗೈಸ್. ಈಗ ಎದ್ದು ಒಂದು 5 ನಿಮಿಷ ಆಯ್ತು ಅಷ್ಟೇ. ಸ್ವಲ್ಪ ಫೋನ್ ಸ್ಕ್ರಾಲ್ ಮಾಡ್ತಾಯಿದ್ದೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಸ್ ಕಮ್ ಲೆಟ್ಸ್ ಗೋ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಹೊರಡೋಣ. ಸೊ ಟೈಮ್ ಬಂದು ಇವಾಗ 7:45 ಆಗಿದೆ ಇನ್ ಮಾರ್ನಿಂಗ್. ಸೊ ನಾನಿರೋ ಜಾಗದಿಂದ ನಾನು ಹೋಗ್ಬೇಕಾಗಿರೋ ಜಾಗ 1 hour ಇದೆ. ಸೊ 8:30, 8:26 ಸಮಥಿಂಗ್ ಅವಾಗ ಬಸ್ ಇದೆ. ಸೊ ಐ ಹ್ಯಾವ್ 40 minutes. ಇಲ್ಲಿಂದ 5 ನಿಮಿಷ ನಡ್ಕೊಂಡು ಹೋಗ್ಬೇಕು. ಸೊ ಮೇ ಬಿ ಒಂದು 30-35 minutes ಇದೆ. ಸೊ ಬನ್ನಿ ಬೇಗ ರೆಡಿಯಾಗಿ ಹೊರಡೋಣ. ನೋಡ್ತಾ ಇರಿ ಕೊನೆವರೆಗೂ. ಸೊ ಗೈಸ್, ರೆಡಿಯಾಗಿದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಟೈಮ್ ಆಗಿಬಿಟ್ಟಿದೆ. 8:26ಗೆ ಬಸ್ ಇದೆ. ಇಟ್ಸ್ ವೆರಿ ಕೋಲ್ಡ್ ಹಿಯರ್. ಎದ್ದು ರೆಡಿಯಾಗಿ ಹಂಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 5 minutes ವಾಕ್ ಇದೆ ಬಸ್ ಸ್ಟೇಷನ್ಗೆ. ಸೊ ಐ ಆಮ್ ಗೋಯಿಂಗ್ ದೇರ್. ಬನ್ನಿ ಹೋಗೋಣ, ಕೊನೆವರೆಗೂ ಬ್ಲಾಗ್ ನೋಡಿ ಗಾಯ್ಸ್. ಸೊ ಇದೆ ಸೆಂಟ್ ಆಲ್ಬನ್ಸ್ ವೆಸ್ಟ್ ರೋಡ್. ಸೊ ಈ ಏರಿಯಾ ಬಸ್ ಸ್ಟಾಪ್ಗೆ ಹೋಗಬೇಕು. ಸೊ ಗೈಸ್, ಬಂದು ನಿಂತಿದ್ದೀನಿ ಸೆಂಟ್ ಆಲ್ಬನ್ಸ್ ರೋಡ್ ವೆಸ್ಟ್ ಬಸ್ ಸ್ಟಾಪ್ಗೆ. 8:26ಗೆ ಬಸ್ ಇದೆ, ಇನ್ನೂ 4 minutes ಇದೆ. ಐ ಜಸ್ಟ್ ಕೇಮ್ ಇನ್ಸೈಡ್ ದ ಬಸ್. ಬನ್ನಿರಿ ಹೋಗೋಣ. ಸೊ ಬಸ್ ಒಳಗಡೆ ಬಂದು ಕೂತಿದ್ದೀನಿ ಗೈಸ್. ಹಿಯರ್ ಇಸ್ ಮೈ ಟಿಕೆಟ್. ಸೊ ಕಮ್ ಲೆಟ್ಸ್ ಗೋ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಇಳ್ಕೊಂಡು. ದೇವರಣೆ ಹತ್ಬಿಟ್ಟಿದ್ದೀನಿ. ಇವಾಗ ಯಾವುದು ನನ್ನ ಇಲ್ಲಿಯೋ ಸ್ಟಾಪ್ ಗೊತ್ತಾಗ್ತಾ ಇಲ್ಲ ಗೈಸ್. ಇವಾಗ ಅವ್ರನ್ನ ಕೇಳ್ಬಿಟ್ಟು ಬಂದೆ, ದಯವಿಟ್ಟು ಸ್ಟಾಪ್ ಬಂದು ಹೇಳಿ, ನನಗೆ ಗೊತ್ತಾಗಲ್ಲ. ನೋ ಪ್ರಾಬ್ಲಮ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಫೈನಲಿ ಹೆಂಗೋ ಅವ್ರನ್ನ ಕೇಳಿಕೊಂಡು ಎಲ್ಲಿಗೆ ಬರಬೇಕಿತ್ತು ಅಲ್ಲಿಗೆ ಬಂದು ರೀಚ್ ಆದೆ. ಯಾವುದೋ ಸ್ಪಾಗಿ ಎಲ್ಲ ಇದೆ. ಸೊ ಯಸ್ ಕಮ್ ಲೆಟ್ಸ್ ಗೋ. ಸೊ ಗೈಸ್ ಬಂದೆ ಫೈನಲಿ. ಇಲ್ಲಿ ಡೌನ್ ಸ್ಟೇರ್ಸ್ ಅಂತೆ, ಹೋಗೋಣ ಬನ್ನಿ. Tell hi guys. Hi guys. Whoever is there. ಸೊ ಗೈಸ್ ಬಂದೆ ಫೈನಲಿ. ಇದು ಅವ್ರ ಮನೆ. ಫುಲ್ ಎಲ್ಲ ತೋರ್ಸೋದು ಬೇಡ, ಚೆನ್ನಾಗಿದೆ. ಹಾಯ್ ಗೈಸ್. Hello. ಶಿ ಇಸ್ ಮೈ ಫ್ರೆಂಡ್. ಏಯ್ ಮುಖ ತೋರಿಸಿ ರೇ. ಮೇಕಪ್ ಗೈಸ್, ಬರೀ ಮೇಕಪ್. How are you? Nice meeting you. ಓ ನೈಸ್ ಮೀಟಿಂಗ್. ಹೇಗಿದೆ UK? ಚೆನ್ನಾಗಿಲ್ಲ. Okay, I'm going to get ready and come back. ಹಾಂ ಇರಿ ಗೈಸ್, ರೆಡಿ ಆಗ್ತಾರಂತೆ. ನಾವು ಸ್ವಲ್ಪ ರೆಸ್ಟ್ ಮಾಡೋಣ. ಏನು ತಿನ್ನೋಕ್ಕೇನಿಲ್ವಾ? It's ready. ಏನು ಮಾಡಿದ್ದೀರಾ? Paneer butter masala parota ಹಾಂ. and kheer. ಓ ಪನ್ನೀರ್ ಬಟ್ರ್ ಇದೇ ಅಲ್ವಾ ಕಿಚನ್ನು? ಪನ್ನೀರ್ ಬಟ್ರ್ ಮಸಾಲ, ಖೀರು, ಪರೋಟ. ಇವಾಗ ಇದು ಬಿಸಿ ಮಾಡಬೇಕಾ? ಓಕೆ ಓಕೆ.
ಇವಾಗ ಒಳ್ಳೆ ಮೀಲ್ ಸಿಗುತ್ತೆ. ಒಳ್ಳೆ ಬ್ಯಾಟಿಂಗ್ ಮಾಡಿಬಿಟ್ಟು ಸಿಗ್ತೀನಿ ರೀ ಗೈಸ್. ಸೊ ಗೈಸ್ ನೋಡಿ, ನಾನು ಬರ್ತೀನಿ ಅಂತ ಪಾಪ ನನಗೋಸ್ಕರನೇ ತಾನೇ, ನಿಜ ಹೇಳ್ರಿ. ಆಹಾ ಟಚ್ ಆಗೋದು ಬಿಡ್ರಿ. ಆಮೇಲೆ ನೋಡಿ, ಹೋಮ್ ಫುಡ್ ಏನಿದು, ಆಲ್ಕೀರ್ ಪನ್ನೀರ್ ಬಟರ್ ಮಸಾಲ ಅಂಡ್ ರೋಟಿ ಇವಾಗ ಪ್ರಿಪೇರ್ ಆಗ್ತಾ ಇದೆ. ರೆಡಿನಾ ಮೇಡಮ್? ಸೊ ಗೈಸ್, ಮೈ ಬ್ರೇಕ್ಫಾಸ್ಟ್ ಈಸ್ ರೆಡಿ. ಆಲ್ಕೀರು, ಸೀದೋಗಿರೋ ಪರೋಟ, ಪನ್ನೀರ್ ಬಟರ್ ಮಸಾಲ. ಬನ್ನಿ ಫಸ್ಟ್ ಆಲ್ಕೀರ್ ಸ್ವೀಟ್ ಟ್ರೈ ಮಾಡೋಣ. ನೈಸ್ ಬ್ರೋ, ಚೆನ್ನಾಗಿದೆ. ತಗೋ ಮಾಡು. ಚೆನ್ನಾಗಿದೆ ಬ್ರೋ. ಇವಾಗ ಪನ್ನೀರ್ ಬಟರ್ ಮಸಾಲ ಮತ್ತೆ ಇದು ಪರೋಟ ಟೇಸ್ಟ್ ಮಾಡಿದ್ದೀನಿ ಗೈಸ್. UK's frozen paratha. Good? You like it? ಪಕ್ಕಾ ರನ್. ಇವಾಗ ನಾವು ಇವ್ರ ಮನೆಗೆ ಬಂದಿರೋದು. ಆ್ಯಂಡ್ ಇವ್ರ ಅಪಾರ್ಟ್ಮೆಂಟ್ ಈ ಥರ ಇದೆ, ಬಟ್ ಇವ್ರ ಮನೆ ಅಂಡರ್ಗ್ರೌಂಡಲ್ಲಿದೆ. ಸೊ ಬನ್ನಿ ಹೋಗೋಣ. ತಿರ್ಗೋ ಇಲ್ಲಿ. ಸೊ ಗೈಸ್, ಫೈನಲಿ ಬರೋದು ಕಾರ್ ಇದೆ. ವಿ ಆರ್ ಗೋಯಿಂಗ್ ಇನ್ ದಿಸ್ ಕಾರ್. ಕಮ್ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ನಾನು ಅವಾಗಲೇ ಇಂಟ್ರೊಡ್ಯೂಸ್ ಮಾಡ್ಸೋದು ಮರ್ತೋಗ್ಬಿಟ್ಟೆ. ಅವರಿಬ್ರು ಗರ್ಲ್ಸ್ನ ಮಾತ್ರ ಇಂಟ್ರೊಡ್ಯೂಸ್ ಮಾಡಿಸಿದೆ. ಸೊ ಈಸ್ ಮೈ ಫ್ರೆಂಡ್ಸ್ ಫ್ರೆಂಡ್. ಹಿಸ್ ನೇಮ್ ಈಸ್ ವೆಂಕಟ್. Bro, once again, hi. Hello guys. Hi. So this is his car. We are going in his car. Bro, thank you for taking us. Always welcome. Yeah. So ಬನ್ನಿ ಗೈಸ್, ಹೋಗೋಣ. ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ದಿನ ಆ್ಯಕ್ಚುಲಿ ಬೋರ್ ಆಗಿತ್ತು ನನಗೆ. 3 ಡೇಸಿಂದ ನನ್ನ ಅಕೊಮಡೇಷನಲ್ಲಿ ಇದ್ದು ಆ್ಯಕ್ಚುಲಿ ಇವತ್ತು ಒಳ್ಳೆ ಫನ್ ಇದೆ. ಕಮ್ ಲೆಟ್ಸ್ ಗೋ. ಲೆಟ್ಸ್ ಏನಾಗುತ್ತೆ ಅಂತ ಕೊನೆವರೆಗೂ ನೋಡಿ ಬ್ಲಾಗ್. ದಿಸ್ ಗರ್ಲ್ ಇಸ್ ಸೋ ಬಿಸಿ. Tell something to our audience, no? What can I say? Tell something. Please don't come UK. Don't come to UK for studying. Just come to visit and leave. That's my suggestion. That's all. Okay. That's it. Okay guys, ನೋಡ್ತಾ ಇರಿ ಬ್ಲಾಗ್. ಫೈನಲಿ ವಿ ಆರ್ ನಿಯರ್ ದ ಟೆಂಪಲ್. ಸೊ ಬನ್ನಿ ಹೋಗೋಣ. ನೋಡಿ, ಇದೇ ಟೆಂಪಲ್. ನಾನು UK ಬಂದಮೇಲೆ ಫಸ್ಟ್ ಟೈಮ್ ಟೆಂಪಲ್ಗೆ ಬರ್ತಾ ಇದ್ದೀನಿ. ಬನ್ನಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರೋಣ. ಇನ್ನಲ್ಲಿ ಕಷ್ಟಪಟ್ಟು ಪಾರ್ಕಿಂಗ್ ಹುಡುಕಿದ್ದೀವಿ. ಇವಾಗ ಹೊಡಿತು ಬಾಂಪರ್ ಹೊಡಿತು. ನಿನ್ಗೇನು ಬ್ರೋ, ಕಾಸೈತೆ ಓಡಿಸ್ಕೊ. ಪಾರ್ಕ್ ಬ್ರೋ. ಫೈನಲಿ ವಿ ಆರ್ ದ ಟೆಂಪಲ್. ಏನ್ರಿ ಅನಿಸ್ತಾ ಇದೆ ನಿಮಗೆ? ಏನು ಅನಿಸ್ತಾ ಇಲ್ಲ. Hello. What are you feeling, bro? Excited. Yeah. After a long time. Your face, no one will say that you are excited. Thank God. So this is your first time to this temple? Yeah, first time in my whole life. In your whole life? See, because of me you came here. Yeah, thankful. Be thankful for me. Let's remove. ಇದರ ದೇವಸ್ಥಾನ ಅನ್ಸಲ್ಲ ನಿನಗೆ? ಏನೋ ಒಂಥರ ಖುಷಿ ಆಗ್ತಾಯಿತ್ತಪ್ಪ ನನಗೆ. So guys, actually I'm taking risk in making this video. Actually photos and videos are strictly not allowed here. ಬೋರ್ಡ್ಸ್ ಹಾಕಿದ್ದಾರೆ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಐ ಆಮ್ ಸೋ ಸಾರಿ ನಿಮಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಿಲ್ಲ ಅಂದರೆ ಮಾಡಿರೋ ವೀಡಿಯೋಸಲ್ಲಿ. ನಾನು ಅದು ಚೆನ್ನಾಗಿ ಬಂದಿದೆ ಇಲ್ವ ಅಂತ ಕೂಡ ನೋಡಿಲ್ಲ. ಅದು ಬೇಗ ರೆಕಾರ್ಡ್ ಆಗಿರೋದು. ಐ ಹೋಪ್ ನಿಮ್ಗೆ ಕೇಳಿಸ್ತಾ ಇದೆ ಇಲ್ವ ಅಂತಲೂ ಗೊತ್ತಿಲ್ಲ. ಎನಿವೇಸ್
ನೋಡ್ತಾ ಇರಿ ಬ್ಲಾಗ್ನ. ಸೊ ಗೈಸ್, ದಿಸ್ ಇಸ್ ದ ಟೆಂಪಲ್. ನಾವಿವಾಗ ಬಂದಿದ್ದು ದೇವರಾಣೆ ಒಳಗಡೆ ಫೋಟೋಸ್ ಅಲೌಡ್ ಇರಲಿಲ್ಲ, ಆದರೂ ಕಷ್ಟಪಟ್ಟು ಸಮಥಿಂಗ್ ಏನೋ ಮಾಡಿದ್ದೀನಿ ಜುಗಾಡು. ಆಗೋಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ ಕೊನೆವರೆಗೂ ಬ್ಲಾಗ್ ನೋಡಿ. ಹಾಂ, ಟೆಂಪಲ್ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ಎಲ್ಲಿಗಮ್ಮ ಇವಾಗ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಒಟ್ನಲ್ಲಿ ಹೋಗ್ತಾ ಇದ್ದೀವಿ. ನನಗಂತೂ ಏನು ಗೊತ್ತಿಲ್ಲ. ದೇವಸ್ಥಾನ ಓಪನ್ ಇದೆಯಾ ಅಂತ ನೋಡ್ತೀವಿ. ಇಟ್ಸ್ ಓಪನ್, ವಿ ಆರ್ ಗೋಯಿಂಗ್ ಟು ದ ಟೆಂಪಲ್ ಆರ್ ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್ ಹೋಮ್. ದ್ಯಾಟ್ ಇಸ್ ದ ಪ್ಲ್ಯಾನ್. ನೋಡುವ ಏನಾಗುತ್ತೆ ಏನು ಕತೆ ಅಂತ, ಕೊನೆವರೆಗೂ ನೋಡ್ತಾ ಇರಿ ಬ್ಲಾಗ್ನ. ಇವಾಗ ನಾವು ಬಂದಿರೋ ಟೆಂಪಲ್ ಇದು. ಅಲ್ಲಿಂದ ಐ ಡೋಂಟ್ ನೋ ಇಫ್ ದಿಸ್ ಇಸ್ ಓಪನ್ ಆರ್ ನಾಟ್. ಓಪನ್ ಇದ್ದರೆ ಹೋಗ್ತೀವಿ, ಇಲ್ಲ ಅಂದರೆ ಹೋಗಲ್ಲ. ಟೆಂಪಲ್ ನೇಮ್ ಇಸ್ ಶ್ರೀ ಸ್ವಾಮಿನಾರಾಯಣ ಟೆಂಪಲ್. ಸೊ ಗೈಸ್, ಫೋನ್ ಇಸ್ಕೊಂಡೆ. ವಿ ಆರ್ ಗೋಯಿಂಗ್ ಇನ್ಸೈಡ್. ಕಮ್ ಲೆಟ್ಸ್ ಗೋ. what the hell. ಸೊ ಗೈಸ್, ನೀವು ನಂಬಲ್ಲ, ಇದು ನಾನು ವಾಶ್ರೂಮಲ್ಲಿ ಇದ್ದೀನಿ. ಟೆಂಪಲ್ ಈ ಥರ ವಾಶ್ರೂಮಾ? ಸೀರಿಯಸ್ಲಿ, ಐ ಆಮ್ ಇನ್ಸೈಡ್ ದ ಟೆಂಪಲ್. ದಿಸ್ ಇಸ್ ದ ವಾಶ್ರೂಮ್ ಇನ್ಸೈಡ್ ದ ಟೆಂಪಲ್. ಬನ್ನಿ ಕೆಲಸ ಮುಗಿಸ್ಕೊಂಡು ಹೋಗೋಣ. ಗೈಸ್, ಒಳಗಡೆ ಈ ಥರ ತುಂಬ ಚೆನ್ನಾಗಿದೆ. ದೇವರನ್ನೇ ಅಲ್ಲೋ ಇಲ್ಲ. ದಿಸ್ ಇಸ್ ಟೂ ಮಚ್ ರಿಸ್ಕ್. ಆಗೋದಷ್ಟು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಐ ಆಮ್ ಸಾರಿ. ಸೊ ಗೈಸ್, ಇದೇ ಬಂದಿದ್ದು ನಾವು ಮಂದಿರು. ಆ್ಯಂಡ್ ದಿಸ್ ಇಸ್ ದ ಮ್ಯೂಸಿಯಮ್. ಮ್ಯೂಸಿಯಮ್ ಒಳಗಡೆ ಹೋಗಿದ್ವಿ. ಬಟ್ ಯಾ, ಮ್ಯೂಸಿಯಮ್ ಆ್ಯಂಡ್ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ಮ್ಯೂಸಿಯಮ್ಗೆ ಹೋದ್ವಿ. ಎಷ್ಟು ಟಿಕೆಟು? £2 ಫಾರ್ ಮ್ಯೂಸಿಯಮ್ ಫಾರ್ 1 ಪರ್ಸನ್. ಅಟ್ಟರ್ ವೇಸ್ಟು ಕೊಟ್ಟಿದ್ದು, ಏನೂ ಮಾಡೋಕ್ಕಾಗಲ್ಲ. ಏನನ್ನಿಸ್ತು £2 ಕೊಟ್ಟಿದ್ದು? ಅಂತ ದುಡ್ಡು ಎಷ್ಟೊಂದು ಕಳ್ಕೊಂಡ್ಬಿಟ್ಟಿದ್ದೀನಿ. ಕಾಶಿರೋರು ಗೈಸ್, ಏನೂ ಮಾಡೋಕ್ಕಾಗಲ್ಲ. ಹಾಂ, ಇನ್ನೇನು ಕೈಯಲ್ಲಿ ಕೆಲಸ ಇದೆ, ಕಾಸು ಬರುತ್ತೆ, ಅದಕ್ಕೆ ಹೆಂಗೆ ಅಂತಾರೆ. ಏನಿವೇಸ್, ನಾನು ಇಲ್ಲಿಗೆ ಹೊಸಬ ಅಲ್ವಾ, ನನಗೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎನಿವೇಸ್, ಬನ್ನಿ ಇಲ್ಲಿಂದ ಎಲ್ಲಿ ಹೋಗೋದು ನೆಕ್ಸ್ಟು ನೋಡುವ. ಪಾಪ್ಲೆಟ್ ಕೊಟ್ಟವ್ರೆ ಬ್ರೌಚರ್, ಇದ್ರ ಬಗ್ಗೆ ಓದಿ ತಿಳ್ಕೊಳ್ರಿ ಅಂತ. ಆದರೆ ನಾವು ಓದಲ್ಲ, ನಾರ್ಮಲಾಗಿ ಬುಕ್ ಕೊಟ್ರೇ ಓದಲ್ಲ, ಹಿಂಗೆ ಕೊಟ್ಟರೆ ಓದ್ತೀವಾ? ಇದು ಸೊ ಗೈಸ್, ಇವಾಗ ಟೆಂಪಲ್ ಮುಗಿಸ್ಕೊಂಡು ಬ್ಯಾಕ್ ಟು ದ ಪಾರ್ಕಿಂಗ್. ಸೊ ಯಾ, ದಿಸ್ ಲೇಡಿ ವಾಂಟ್ಸ್ ಟು ಗೋ ಟು ಹರ್ ಶಿಫ್ಟ್. Yeah, I have a job. Yeah. So much money, earning. I wish. So guys, what's the next plan? Where are we going? We're going to Sarvana Bhavan. Sarvana Bhavan. It's an Indian restaurant. Yeah, it's Indian. Cool guys. We'll go to eat something over there. ಚೆನ್ನಾಗಿ ತಿನ್ಬಿಡೋಣ ಇಂಡಿಯನ್ ರೆಸ್ಟೋರೆಂಟಲ್ಲಿ. ಬನ್ನಿ ಗೈಸ್, ಹೋಗೋಣ. ಆ ಸೀತಾದೇವಿನ ಭಕ್ತಂಗ ಕಂಟಿ ಪಾಪಲ. ಸೊ ಗೈಸ್, ಇವಾಗ ಫೈನಲಿ ಲಂಚಿಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಬನ್ನಿ ತೋರಿಸ್ತೀನಿ. ಹಾಂ, ಹೇಳು. My favorite restaurant. So It is called as Sarvana Bhavan. This is the first time I'm coming to this branch. Mm-hmm. I used to go to different branch. ಸೊ ಬನ್ನಿ ಗೈಸ್, ಹೋಗೋಣ. ಇಂಡಿಯನ್ ರೆಸ್ಟೋರೆಂಟ್ ಅಂತೆ. ಲೆಟ್ಸ್ ಗೋ ಗೈಸ್. ದೂರ ಇನ್ನು ದೂರ ಕಾಣ ದೂರ ಕಡೆಗೆ. ಬನ್ನಿ, ಅಲ್ಲೋ ಯಾವ್ದಾದ್ರು ಟೇಬಲ್ ಇಟ್ಕೊಂಡು ಕುತ್ಕೊಂಡು ಸಿಗ್ತೀನಿ. ಸೊ ಗೈಸ್, ಆರ್ಡರ್ ಆಯಿತು. ಈಸ್ ದ ಗೈ ಹೂ ಕೇಮ್ ಟು ಟೇಕ್ ಆರ್ಡರ್. ಹಾಂ, ಏನೇನು ಆರ್ಡರ್ ಮಾಡಿದ್ದೀರಾ ಬಾಸ್? Milkshake, dosa, biryani, gobi 65, bisimillah. ಏನು ಆರ್ಡರ್ ಮಾಡಿದ್ದಾರೆ? ಬ್ರೋ, ವಾಟ್ ಡಿಡ್ ಯು ಆರ್ಡರ್? ಮ್ಯಾನ್ಸಾ, ಸಾರಿ ಮಾನ್ಸಿ. Why man? I wanted to eat khandvi, but they don't have. Okay, what did you order then? I wanted to eat misal pav, they don't have. Okay. So finally, what did you order? Khaman dokla. Come, what is that?
It's a Gujarati dish. Bro, what are you ordering? Bismillah bath. Bismillah bata. Okay. ಗೈಸ್ ನಾನೇನು ಹೇಳಿದ್ದೀನಿ ಅಂತ ಬಂದಮೇಲೆ ಗೈಸ್ ಇದೇನು ಆರ್ಡ್ರ್ ಮಾಡ್ಕೊಂಡವ್ರೆ ಗೈಸ್ ಇದು ಏನು ಅಂತ ಗೊತ್ತಿಲ್ಲ. ಬ್ರೋ ವಾಟ್ ಬ್ರೋ ಇಟ್ಸ್ ಲುಕ್ ಲೈಕ್ ದಿಸ್. So basically the white thing is dhokla and the brown yellow thing is khaman. ಓಕೆ ವಾಟ್ ಈಸ್ ದಿಸ್? Yeah, they made it Bele a bhattu. sandwich. Bismillah bath. Bismillah bath. ಬಿಸ್ಮಿಲ್ಲಾ ಬಾತ್ ಇದು ಬೇಳೆ ಬಾತು ನಮ್ಮ ಕಡೆ ಏನ್ರಿ ಬೇಳೆ ಬಾತ್ ಅಲ್ವಾ ಬೇಕಾ ಬೇಳೆ ಬಾತು ಅಲ್ವಾ. ಸೊ ಗೈಸ್ ಒಂದು ಸೆಟ್ ದೋಸೆ ಹೇಳಿದ್ವಿ ಬಂದಿದೆ. ಇವ್ರು ಇವಾಗ ಹೇಳ್ಕೊಡ್ತಾರಂತೆ ಹೆಂಗೆ ತಿನ್ನೋದು ಇದೆ ಸ್ಥಳ ಅಂತ. I'm not pro at it, but still I can manage. And why are you ನಿಮ್ಮ ಕಡೆ ಹಿಂಗೆ ತಿನ್ನೋದು? ಒಂದು ನಿಮಿಷ ಇಟ್ಕೊಳ್ರಿ ನಂದು ವಿಡಿಯೋ ಮಾಡಿರಿ. Sorry. ನಾನು ಹೆಂಗೆ ನಮ್ಮ ಕಡೆ ಹೆಂಗೆ ಇವಾಗ ತಿನ್ನೋದು ಫುಲ್ ವಿಡಿಯೋ ಮಾಡಿ. ಫಸ್ಟು ದೋಸೆ ಹಿಂಗೆ ಎತ್ಕೊಳ್ಳೋದು ಆಯಿತಾ. ಚಟ್ನಿ ಸ್ವಲ್ಪ ಮೂರು ಥರ ಚಟ್ನಿ ಕೊಟ್ಟಿರ್ತಾರೆ. 3 ಹಚ್ಕೊಳ್ಳೋದು ಇದು ಕೊಟ್ಟಿರ್ತಾರೆ. ಇದು ಹಚ್ಕೊಂಡು ಹಿಂಗೆ ಇಟ್ಕೊಳ್ಳೋದು ಬಿಸಿ ಆಗ್ತದೆ ಅದಕ್ಕೆ ಉಪ್ಪು ಅಂದ್ಬಿಟ್ಟು. ಸೊ ಗೈಸ್ ಇದು ಮಶ್ರೂಮ್ ಬಿರಿಯಾನಿ, ಆಮೇಲೆ ಅದು ಗೋಬಿ 65 ಎರಡೂ ಬಂದಿದೆ. ತಿನ್ಬಿಡೋದಷ್ಟೇ ಈಗ. ಸೊ ಗೈಸ್ ಫುಲ್ ಇವಾಗ ತಿಂದು ಎಲ್ಲ ಆಯಿತು. ಟೇಸ್ಟ್ ಎಲ್ಲ ಓವರಾಲ್ ಓಕೆ, ನಾಟ್ ಬ್ಯಾಡ್. ಅದೇ ಸೇಮ್ ನಮ್ಮ ಬೆಂಗಳೂರಲ್ಲಿ ಹೆಂಗಿತ್ತು ಹಂಗೆ ಇತ್ತು. ಬಟ್ ಅಲ್ಲಿನಷ್ಟೇನು ಮಜಾ ಇಲ್ಲ. ಸೆಟ್ ದೋಸೆ ಇದು ಗಟ್ಟಿ ಇತ್ತು. ಓಕೆ ಬಟ್ ಮ್ಯಾನೇಜಬಲ್. ಇಂಡಿಯನ್ ಫುಡ್ ಮಿಸ್ ಮಾಡ್ಕೊಂಡಾಗ ದಿಸ್ ಇಸ್ ಗುಡ್. ಬಟ್ ಯಾರು ನಮ್ಮ ಇಂಡಿಯನ್ ಇದೆ. ಸರಿ ಆಯಿತು, ಸರಿ ಬಿಲ್ ಪೇ ಮಾಡಿಬಿಟ್ಟು ಆಚೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್ ಕಾರ್ ನೋಡಿ ಗೈಸ್, ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ವಿ. ಈ ದೇಶದಲ್ಲಿ ನಾವೇ ಫ್ಯೂಲ್ ಹಾಕೊಬೇಕು. ಸೊ ಗೈಸ್ ಅಲ್ಲಿಂದ ಹೊರಟು, ಸೊ ಒನ್ ಆಫ್ ಮೈ ಅಂದರೆ ನನ್ನ ಫ್ರೆಂಡು ಶಿ ವರ್ಕ್ಸ್ ಹಿಯರ್ ಐಸ್ಲ್ಯಾಂಡಲ್ಲಿ, ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿಂದ ಸೀದಾ ಇವಾಗ ಮನೆಗೆ ಹೋಗಬೇಕು. ಸೊ ನನ್ನ ಆನ್ ದ ವೇ ಯಾವುದೋ ಬಸ್ ಸ್ಟೇಷನ್ ಹತ್ರ ನಿಲ್ಲಿಸ್ತಾರೆ, ಅಲ್ಲಿಂದ ಐ ಹ್ಯಾವ್ ಟು ಗೋ ಟು ಮೈ ಅಕಾಮಿಡೇಷನ್. ಗೈಸ್ ಲಾಸ್ಟ್ ಕ್ಲಿಪ್ಪಲ್ಲಿ ಸ್ವಲ್ಪ ತಪ್ಪು ಹೇಳ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ ಅಲ್ಲ, ಫ್ರೆಂಡು ಪ್ಲಸ್ ಅಟ್ ದ ಸೇಮ್ ಟೈಮ್ ಈವನ್ ಮೈ ಫ್ರೆಂಡ್ ವರ್ಕ್ಸ್ ಹಿಯರ್. ಇವತ್ತು ಅವಳಿಗೆ ಶಿಫ್ಟ್ ಇಲ್ಲ, ಅದಕ್ಕೆ ಇವತ್ತು ಬಂದಿಲ್ಲ. ನಾಳೆ ನಡೆದಿದೆ, ಅದೇ ಈವನ್ ಶಿ ವರ್ಕ್ಸ್ ಹಿಯರ್. ಸೊ ಗೈಸ್ ಶಿ ಇಸ್ ಗೋಯಿಂಗ್, ನಾನು ಡ್ರಾಪ್ ಮಾಡಿ ಬಾಯ್ ಸಿಗೋಣ, ಫೋನ್ ಮಾಡ್ತೀನಿ. ಸೊ ಗೈಸ್ ಫೈನಲಿ ಅಲ್ಲಿಂದ ಬಸ್ ಸಿಕ್ತು, ಡೈರೆಕ್ಟ್ ಬಸ್ ಸಿಕ್ತು. ಹತ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಏನಾಗಿದೆ ನಮ್ಮ ಮನೆಗೆ. ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ಬಸ್ ಇಳ್ಕೊಂಡು ಅಲ್ಲಿಂದ 3 ಮಿನಿಟ್ಸ್ ವಾಕ್ ಇತ್ತು ನಮ್ಮ ಮನೆಗೆ. ಸೊ ಫೈನಲಿ ಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಸೊ ಇವಾಗ ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ನೋಡೋಣ ಏನು ಮಾಡೋಕ್ಕಾಗುತ್ತೆ. ಡಿನ್ನರ್ ಏನಾದ್ರು ಮಾಡ್ಕೋಬೇಕು. ಸೊ ಗೈಸ್ ಮಲ್ಕೊಂಬಿಟ್ಟಿದ್ದೆ, ಎದ್ದೆ, ಸ್ವಲ್ಪ ಮುಖ ತೊಳ್ಕೊಂಡೆ. ಡಿನ್ನರ್ ಪ್ರಿಪೇರ್ ಮಾಡಬೇಕಲ್ಲ, ಅದೇ ಏನೊಂದು ಮಾಡ್ಕೊಬೇಕು. ಹಂಗೆ ಅಂತೂ ಮಲ್ಕೊಳಕ್ಕಾಗಲ್ಲ. ಇವಾಗ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಬೇಗ ಆಗೋದಿದೆ. ಐ ಆಮ್ ಟೂ ಲೇಜಿ. ಇವಾಗ ಸುಸ್ತಾಗ್ಬಿಟ್ಟಿದ್ದೀನಿ. ಒಂದೆರಡು ಬ್ರೆಡ್ ಆಮ್ಲೆಟ್ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಗೈಸ್. ನಾಳೆ ಏನಾದರೂ ಪ್ರಿಪೇರ್ ಮಾಡೋಣ. ದಿಸ್ ಇಸ್ ಮೈ ಡಿನ್ನರ್ ರೈಟ್ ನೌ. ನಾಟ್ ಬ್ಯಾಡ್, ಮ್ಯಾನೇಜಬಲ್. ಐ ಆಮ್ ಫುಲ್ ಟಯರ್ಡ್ ಗೈಸ್. ಇವತ್ತು ಆಚೆ ಬಂದು ಕುಕ್ ಮಾಡೋ ಮೂಡೆಲ್ಲ ಇರಲಿಲ್ಲ. ಒಂದು ಆಮ್ಲೆಟ್ ಹಾಕ್ಕೊಂಡು, ಆಮೇಲೆ ನಂಗೆ ಹೊಟ್ಟೆ ಹಸು ಇರಲಿಲ್ಲ. ಹಂಗೆ ಮಲ್ಕೊಬಾರ್ದಲ್ಲ ಅಂದರೆ ತಿಂತಾಯಿದ್ದೀನಿ ಅಷ್ಟೇ.
ಸೊ ಎನಿವೇಸ್ ಗೈಸ್, ಊಟ ಮಾಡ್ಬಿಟ್ಟು ಇವಾಗ ಮಲ್ಕೊತೀನಿ ಅಷ್ಟೇ. ನಾಟ್ ಎನಿಥಿಂಗ್ ಎಲ್ಸ್ ದನ್ ದಿಸ್. ಏನೂ ಇಲ್ಲ ಸದ್ಯಕ್ಕೆ. ಸೊ ಎನಿವೇಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ದಯವಿಟ್ಟು ಬೆಳೆಸಿ. ತುಂಬ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಸೊ ಎಸ್, ಕನ್ಸಿಸ್ಟೆಂಟ್ ಆಗಿರ್ತೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಕರ್ನಾಟಕ ಹುಡುಗನ ಬೆಳೆಸಿ, ನಿಮ್ಮ ಕನ್ನಡದವ್ರನ್ನ ಬೆಳೆಸಿ. ಧನ್ಯವಾದಗಳು ಹೇಳಿದ್ದಾನೆ. ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕೆ ಇಲ್ಲಿವರೆಗೂ.